ಏನಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ನಾನು 5 ವರ್ಷ ಆಯ್ತ್ರಿ ಶ್ರಾವಣದೊಳಗೆ ಪೂಜೆ ಮಾಡಕತ್ತ ಶುಕ್ರ ಗೌರಿದು. ಸೊ ಈ ವರ್ಷ 5ನೇ ವರ್ಷ ಐತಿ. ಸೊ ಅದ್ರ ಸಂಬಂಧ ನಾನು ಶುಕ್ರ ಗೌರಿ ಪೂಜೆ ಮುಗಿಸಾತೀನಿ. ಸೊ ಅದಕ್ಕೆ ಗ್ರ್ಯಾಂಡ್ ಆಗಿ ಮಾಡ್ಬೇಕಲ್ಲ, ಬಾಗಿನ ಕೊಡೋದು ಇರ್ತೈತಿ. ಸೊ ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡೀವಿ ಏನು ಎಲ್ಲಾನು ಈ ವಿಡಿಯೋನಾಗ ಇರ್ತೈತಿ. ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸ್ಕಿಪ್ ಮಾಡ್ಲಿಲ್ಲಂಗ ಕೊನೆ ತನಕ ನೋಡ್ರಿ. ಹಂಗ ಇನ್ನು ತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು. ಫಸ್ಟ್ ಮೇನ್ ಕೆಲಸ ಏನಂದ್ರೆ ಕ್ಲೀನಿಂಗ್. ನೋಡ್ರಿ ಇಲ್ಲೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಯಾರ. ಇಲ್ಲೇ ನೋಡ್ರಿ ಕಾಟ್ ಎಲ್ಲ ಕ್ಲೀನ್ ಮಾಡಾಕತ್ತಾರ. ಸೊ ಇವು ಹಲ್ಗಿ ಎಲ್ಲಾನು ತೆಗ್ದಾರ. ಇಲ್ಲದಾವ್ ಹಲ್ಗಿ, ಇದನ್ನ ಹೊರಗಿಡಾಕತ್ತಾರ. ಬಿಕಾಸ್ ಇವಾಗ ಪೂಜೆ ಮಾಡ್ಬೇಕಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಚಲೋ ಇರ್ತೈತಿ. ಆಮೇಲೆ ಇಲ್ಲೆಲ್ಲ ನಮಗೆ ಸ್ಪೇಸ್ ಸಿಗ್ತೈತಿ ದೇವಿನ ಇಟ್ಕೊಳಕ. ಸೊ ಅದ್ರ ಸಂಬಂಧ ಇಷ್ಟು ಮಾಡಾಕತ್ತಾರ. ಇನ್ನೂ ಭಾಳ ಕೆಲಸ ಅದಾವು, ಜಲ್ದಿ ಮಾಡ್ಸುನ್ ಬರ್ರಿ. ಕ್ಲೀನಿಂಗ್ ಕೆಲಸ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಬಿಕಾಸ್ ಪೂಜೆ ಎಲ್ಲ ಮಾಡೋವಾಗ ಎಲ್ಲ ಕ್ಲೀನ್ ಆಗಿರ್ಬೇಕು. ಆಮೇಲೆ ಗೆಸ್ಟ್ ಎಲ್ಲಾರು ಬಂದಿರ್ತಾರ. ಸೊ ಕ್ಲೀನ್ ಆಗಿ ಮನಿ ಇದ್ರ ಭಾಳ ಚಂದ ಕಾಣಿಸ್ತೈತಿ. ಆಮೇಲೆ ಪೂಜೆ ಮಾಡಕ್ಕೂ ಮನಸ್ ಬರ್ತೈತಿ. ಸೊ ಅದ್ರ ಸಂಬಂಧ ಎಲ್ಲೆಲ್ಲ ಕಾಟನು ತೆಗ್ದೈತಿ. ಬಿಕಾಸ್ ಮನಿ ಒಳಗ ಅಷ್ಟು ಸ್ಪೇಸ್ ಇರ್ಲಿಲ್ಲ. ಹೊರಗಡೆ ಕಾಟ್ ಹಾಕಿದ್ರೆ ಜಾಗ ಉಳಿತೈತಿ. ಆಮೇಲೆ ಮನಿ ಒಳಗ ಜಾಸ್ತಿ ಮಂದಿನೂ ಕುಂದ್ರಬಹುದು. ಸೊ ಅದ್ರ ಸಂಬಂಧ ಈ ತರ ಪ್ಲಾನ್ ಮಾಡೀವಿ. ಹಲ್ಗಿ ಹೊಂದಸಾಕತ್ತೀರ. ಇದನ್ನೆಲ್ಲ ರೆಡಿ ಮಾಡಿ ಇದಾದ್ಮೇಲೆ ಇಲ್ಲೇ ಗಾದಿ ಹಾಕಾಕತ್ತಾರ ನೋಡ್ರಿ. ರಾತ್ರಿ ತಕೊಂಡ್ಬಿಡೋಣಂತ ಮತ್ ಮಳಿ ಬರ್ತೈತಿ. ಇದು ಸೆಕೆಂಡ್ ವರ್ಕ್ ಐತ್ ನೋಡ್ರಿ. ಈ ಫ್ಯಾನ್ ನ ಕ್ಲೀನ್ ಮಾಡ್ಬೇಕು. ಸೊ ಅದ್ರ ಸಂಬಂಧ ಈ ಬೆಡ್ ಏನೈತಿ ಇದನ್ನ ತೆಗೆದು ಇಲ್ಲಿ ಇಟ್ಟಾರ. ಇಲ್ಲೇ ಒಂದು ಟೇಬಲ್ ತಗೊಂಡಾರ. ಓಕೆ, ಇಲ್ಲಿ ಸಂಧಿಗೆ ಕಸ ಹೋಗ್ತೈತಿ. ಕರೆಂಟ್ ಹೋದ್ವಾ? ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಮುಗ್ಯಾಕ್ ಬಂದೈತ್ರಿ. ಒಂದ್ ಸೈಡ್ ಹುಡುಗರೆಲ್ಲಾರು ಸೇರಿ ಕ್ಲೀನಿಂಗ್ ಕೆಲಸ ಮಾಡಿದ್ರ, ಇನ್ನೊಂದ್ ಸೈಡ್ ನಾವೆಲ್ಲ ಹೆಣ್ಮಕ್ಳು ಸೇರಿ ಅಡ್ಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ದೇವ್ರಿಗೆ ನೈವೇದ್ಯಕ್ಕೆ ಏನೇನೆಲ್ಲ ಬೇಕು, ಆಮೇಲೆ ಬಾಗಿನದೊಳಗ ಏನೇನೆಲ್ಲ ಐಟಮ್ಸ್ ಇಡುದಿರ್ತೈತಿ. ಸೊ ಅವನ್ನ ಹಿಂದಿನ ದಿನಾನ ನಾವೆಲ್ಲರೂ ಸೇರಿ ಪ್ರಿಪೇರ್ ಮಾಡಾಕತ್ತಿದ್ವಿ. ಆಕ್ಚುಲಿ ಏನಂದ್ರ ಒಂದಿಷ್ಟು ಫ್ರೈ ಮಾಡಿದ್ದ ಐಟಮ್ಸ್ ಅಂದ್ರ ಕರ್ದಿದ್ದೇನ್ ಐಟಮ್ಸ್ ಇರ್ತೈತಿ. ಸೊ ಅವನ್ನ 5 ತರ ಮಾಡಿ ಇಡ್ಬೇಕಂತ. ಸೊ ಅದಕ್ಕೆ ಫಸ್ಟ್ ಇಲ್ಲೇ ನಾವು ಚಕ್ಲಿ ಮಾಡ್ಕೊಳಕತ್ತೀವಿ. ಈ ತರ ಚಕ್ಲಿ ಒತ್ತಳಿ ಚಲೋ ಇರ್ತೈತಿ. ತಿರುಗಿಸೋದಿದು ಬರೀ ಇಲ್ಲೊಂದು ಯಾವ್ದೋ ಇತ್ತರಿ ಇನ್ನೊಂದಿಲ್ಲ. ಇದು ಒತ್ತ ಒಳಗೆನ ಸಾಕಾಕತಿ. ಸ್ವಲ್ಪ ತಗೋಬೇಕಲ್ಲ. ಈ ಸೈಡ್ ಕಾಡ್ ಬೆಳಗ್ಗೆ ರೆಡಿ ಆಗಾಕತ್ತೈತಿ. ಎಷ್ಟು ಚಂದ ಹಾಕಿ ಇಲ್ಲೇ ಚಕ್ಲಿ, ಕೊಡ್ಬಳ್ಗಿ, ಆಮೇಲೆ ಕೊಬ್ಬರಿ ಕಡ್ಡಿ ರೆಡಿ ಆದ್ವು ರೀ. ಆಲ್ಮೋಸ್ಟ್ ಹಿಂದಿನ ದಿನ ಏನೇನು ಪ್ರಿಪೇರ್ ಮಾಡ್ಬೇಕು ಅದನ್ನೆಲ್ಲ ಅಡ್ಗೆ ಕೆಲಸ ಮುಗ್ಯಾಕ್ ಬಂದೈತೆ ನೋಡ್ರಿ. ಲಾಸ್ಟಿಗೆ ಇದೊಂದು ಉಳಿದಿತ್ತು ಕಡುಬು ಮಾಡೋದು. ಸೊ ಈ ಕಡುಬುನು ಮಾಡಾಕತ್ತಾರ ಇವಾಗ. ಇದೊಂದು ಕೆಲಸ ಮುಗಿದ್ರೆ ಅಡ್ಗೆ ಕೆಲಸನೂ ಮುಗಿದ್ ಬಿಡ್ತೈತಿ. ಅಡ್ಗೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಬಾಗಿನ ಹೊಂಚಾಗಂತ ಬಂದೀವಿ. ಬಾಗಿನದೊಳಗೆ ಏನೇನೆಲ್ಲ ಐಟಮ್ಸ್ ಇಟ್ಟಿವಿ ಅಂತ 1 by 1 ನೋಡೋಣ ಬರ್ರಿ.
ಫಸ್ಟ್ ಇಲ್ಲೇ ಒಂದ್ ಮರ ತಗೊಂಡು ಅದ್ರ ಒಳಗ ಎಲಿ ಅಡಿಕಿ ಅರ್ಶಿನ್ ಕೊಂಬು ಮತ್ತ ಒಣ ಕೊಬ್ಬರಿ ಬಟ್ಲ ಏನಿರ್ತೈತಿ ಅದನ್ನ ಇಟ್ವಿ. ಆಮೇಲೆ 5 ತರ ಕಾಯಿಪಲ್ಯ ಇಡೋದಿತ್ತು. ಸೊ ಅದ್ರ ಸಂಬಂಧ ಇಲ್ಲಿ ಹೀರೆಕಾಯಿ, ಸೌತಿಕಾಯಿ, ಚೌಳಿಕಾಯಿ, ಆಮೇಲೆ ಬದ್ನಿಕಾಯಿ ಮತ್ತ ಬೀಟ್ರೂಟ್ ಇಟ್ವಿ. ವೆಜಿಟೇಬಲ್ಸ್ ಎಲ್ಲ ಇಟ್ಟಾದ್ಮೇಲೆ ನೆಕ್ಸ್ಟ್ 5 ತರ ಹಣ್ಣು ಇಡೋದಿತ್ತು. ಅದಕ್ಕೆ ಸೇಬು ಹಣ್ಣು, ದಾಳಂಬ್ರಿ ಹಣ್ಣು, ನಿಂಬೆ ಹಣ್ಣು, ಪ್ಯಾರ್ಲನ್ನ, ಆಮೇಲೆ ಬಾಳೆಹಣ್ಣು ಇವಿಷ್ಟು ಇಟ್ವಿ. ಅದಾದ್ಮೇಲೆ ಉಲ್ಪಿ ಸಾಮಾನ ಅಂತ ಹೇಳಿ ಇಲ್ಲಿ ಅಕ್ಕಿ, ಬೆಲ್ಲ, ಆಮೇಲೆ ಕಡ್ಲಿ ಬೇಳೆ ಎಲ್ಲಾನು ಜೋಡಿಸಿ ಇಟ್ವಿ. ಇನ್ನ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಕ್ಲಿ, ಕೋಡ್ಬಳೆ, ಕೊಬ್ಬರಿ ಕಡ್ಡಿ, ಸೊ ಈ ಐಟಮ್ಸ್ ಎಲ್ಲಾನು ಒಂದ್ ಕವರ್ ಒಳಗ ಹಾಕಿ ಇಟ್ವಿ. ಇನ್ನ ಕರ್ಜಿಕಾಯಿನೂ ಮಾಡಿದ್ವಿ, ಅದನ್ನು ಒಂದ್ ಕವರ್ ಒಳಗ ಹಾಕಿ ಇಟ್ಟಿದ್ವಿ. ಆಕ್ಚುಲಿ ಏನಂದ್ರಿ ಒಂದಿಷ್ಟು ಕವರ್ ತರ್ಸಿದ್ವಿ ನಾವು ಸಣ್ಣ ಸಣ್ಣ, ಅಂದ್ರ ಅದ್ರೊಳಗೆಲ್ಲಾ ಐಟಮ್ಸ್ ಹಾಕಿ ಇಡ್ಬೋದು ಅಂತ ಹೇಳಿ. ಮತ್ತ ಹಪ್ಳ, ಶಾಂಡ್ಗಿ ಇದನ್ನು ಒಂದ್ ಕವರ್ನಾಗ ಹಾಕಿವಿ. ಅದಾದ್ಮೇಲೆ ಶಾಪ್ ಒಳಗ ಹೋಗಿ ಬಾಗಿನ ಸೆಟ್ ಕೊಡ ಅಂದ್ರ ಈ ತರ ಸೆಟ್ ಕೊಡ್ತಾರ ಅವ್ರ. ಅದ್ರೊಳಗ ಕನ್ನಡಿ, ಬಾಚಿನ್ಕಿ, ಆಮೇಲೆ ಕಣ್ಣಿಗೆ ಹಚ್ಚ ಕಾಡಿಗಿ, ಕುಂಕುಮ, ಭಂಡಾರ ಈ ತರ ಎಲ್ಲಾ ಐಟಮ್ಸ್ ಇರ್ತಾವು. ಮತ್ತೆ ಇಲ್ಲೊಂದ್ ಗೊಂಬಿನೂ ತಗೊಂಬಂದಿವಿ ನೋಡ್ರಿ. ಈ ಗೊಂಬಿ ಅಂತೂ ಬಾಳ ಕ್ಯೂಟ್ ಇತ್ತು, ಚಂದ ಇತ್ತು, ಬಾಳ ಇಷ್ಟ ಆಯ್ತು. ಆಕ್ಚುಲಿ ಇದು ಕಿಚನ್ ಅಂದ ಗೊಂಬಿ ಐತಿ. ಇನ್ನ ಲಾಸ್ಟ್ 2 ಐಟಮ್ ಅಷ್ಟ ಅದಾವ ನೋಡ್ರಿ, ಬೆಳ್ಳಿ ಕಾಲುಂಗ್ರ ಆಮೇಲೆ ಮೂಗ್ಬಟ್ಟು ಇವೆರಡು ಇಡ್ಬೇಕು. ಹಸಿರು ಬಳಿ. ಆಮೇಲೆ ನೀವ್ ಇಲ್ಲಿ ಒಂದ್ ಅಬ್ಸರ್ವ್ ಮಾಡಿರ್ಬೇಕು ನೋಡ್ರಿ, ಎಲ್ಲಾ ಐಟಮ್ಸ್ ಸಣ್ಣ ಸೈಜ್ ಒಳಗ ಅದಾವು. ಬಿಕಾಸ್ ಆ ಮರದ ಒಳಗ ಎಲ್ಲಾ ಐಟಮ್ಸ್ ಇಡಿಸ್ಬೇಕು, ಅದಕ್ಕ ಎಲ್ಲಾ ಸಣ್ಣ ಸಣ್ಣ ಐಟಮ್ಸ್ ತಗೊಂಬಂದಿದ್ವಿ. ನಾನು ಟೋಟಲ್ 5 ವರ್ಷ ಶುಕ್ರಗೌರಿ ಪೂಜೆ ಮಾಡೇನ್ರಿ. ಸೊ ಅದಕ್ಕ 5 ಭಾಗನ ಕೊಡ್ಬೇಕು. ಇನ್ ಕೇಸ್ 9 ಶುಕ್ರಗೌರಿ ಪೂಜೆ ಮಾಡಿದ್ರ 9 ಭಾಗನ ಹಿಂಗ ಹೆಚ್ಚ ಹಾಕೊಂತ ಹೋಗ್ತಾವು. ಸೊ ನಾವ್ ಇಲ್ಲೇ 5 ಭಾಗನ ಕೊಡಾತೀವಿ. ಹಂಗ ಇಲ್ಲೊಂದ್ ಗುಂಡಿ ಇಟ್ಟೇವ್ರಿ. ಗುಂಡಿ ತುಂಬಾ ಅಕ್ಕಿ ಹಾಕಿ ಉಲ್ಪಿ ಐಟಮ್ಸ್ ಎಲ್ಲಾ ಇಟ್ಟ ಆಮೇಲೆ ಎಲಿ ಅಡಿಕಿ, ಕೊಬ್ಬರಿ ಬಟ್ಲ, ಅರ್ಶಿನ್ ಕೊಂಬು ಇಟ್ಟಿವ್ರಿ. ಇದನ್ನ ಪೂಜೆ ಮಾಡೋ ಹೆಣ್ಮಕ್ಳ ತಾಯಿ ಕೊಡ್ಬೇಕಂತ್ರಿ, ಅಂದ್ರೆ ನಮ್ಮ ಮಮ್ಮಿ ಕೊಡೋದಿರ್ತೈತ್ರಿ ಇದು. ಇವಾಗ ನಾವು ಬಾಗಿನ ಒಳಗ ಏನೇನೆಲ್ಲಾ ಐಟಮ್ಸ್ ಇಟ್ಟಿವಲ್ಲ ಅದ್ರ ಮೇಲೆ ಮತ್ ಇನ್ನೂ ಒಂದು ಮರ ಮುಚ್ಚಿ ಬ್ಲೌಸ್ ಪೀಸ್ ಇಲ್ಲೇ ಇದನ್ನ ಕಟ್ಟಾಕತ್ತೇವಿ. ಇಷ್ಟ ರೆಡಿ ಮಾಡಿ ಇಟ್ಕೊಂಡ್ರ ನಾಳೆ ಈಸಿ ಆಗ್ತೈತಿ. ಹಿಂಗ 4 ಬಾಗಿನೂ ರೆಡಿ ಮಾಡಿ ಇಟ್ಕೊಂಡ್ವಿ. ಇವಾಗ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗ್ದೈತ್ರಿ. ಇನ್ನ ದೇವಿ ಡೆಕೋರೇಷನ್ ಒಂದ್ ಮಾಡಿದ್ರ ಮುಗಿತೈತಿ, ಕಂಪ್ಲೀಟ್ ಆದಂಗ ಆಯ್ತು. ಸೊ ಇಲ್ಲೇ ನಾನು ಈ ತರ ಬೆಡ್ಶೀಟ್ ತರ್ಸಿದ್ದೆ. ಇದನ್ನ ಮೀಶೋ ಒಳಗ ಆರ್ಡರ್ ಮಾಡಿ ತರ್ಸಿದ್ದೆ. ನಿಮ್ಗ ಲಿಂಕ್ ಬೇಕಂದ್ರೆ ಹೇಳ್ರಿ. ಈ ತರ ಮಾಲಿ ಇರೋಂತಾದ ಬೆಡ್ಶೀಟ್ ಸಿಗ್ತೈತಿ. ಜ್ಯುವೆಲರೀಸ್ ಎಲ್ಲಾ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ಅದನ್ನ ಜಸ್ಟ್ ಹಾಕೋದಷ್ಟ ಇತ್ತು. ಸೊ ಇಲ್ಲೇ ಎಲ್ಲಾ ಪ್ರಿಪೇರ್ ಮಾಡ್ಕೊಳಕತ್ತೀವಿ ಫುಲ್ ಗಡ್ಬಡಿ ಒಳಗ. ಹಂಗ ನಾನು ದೇವ್ರ ಮೂರ್ತಿ ಏನಿರ್ತೈತಿ ನಿಮ್ಗೆ ಆಲ್ರೆಡಿ ತೋರ್ಸಿನಿ ಲಾಸ್ಟ್ ಲಾಗ್ ಒಳಗ. ಯಾರು ನೋಡಿಲ್ಲ ನೋಡ್ರಿ, ಅದರದ್ದು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡೀನಿ. ಇವಾಗ ದೇವಿ ಮೂರ್ತಿನ ಇಟ್ಟು ಮತ್ತ ಫುಲ್ ಅಲಂಕಾರ ಮಾಡೋದೈತಿ. ದೇವಿ ಮೂರ್ತಿ ಪೂಜೆ ಮಾಡತ್ತೀನಿ. ಪ್ರತಿ ವರ್ಷ ನಾನು ಇದ ಮೂರ್ತಿನ ಪೂಜೆ ಮಾಡೋದು. ಇದು ಭಾಳ ಚಂದ ಐತಿ. ಆಮೇಲೆ ದೇವಿ ಲಕ್ಷಣ ಭಾಳ ಅದಾಳಿದ್ರ ಒಳಗ. ಸೊ ಅದ್ರ ಸಂಬಂಧ ಆಮೇಲೆ ಇಲ್ಲಿ ಸಿಲ್ವರ್ ಒಳಗ ನಾನು ಇಯರಿಂಗ್ಸ್ ಹಾಕೀನಿ. ಆಮೇಲೆ ಜ್ಯುವೆಲರಿ ಸೆಟ್ ಎಲ್ಲ ಸಿಲ್ವರ್ ಸ್ಟೋನ್ ಒಳಗ ತಗೊಂಡೇನಿ. ಬಿಕಾಸ್ ರೆಡ್ ಸಾರಿ ಐತಲ್ಲ, ಸಿಲ್ವರ್ ಸ್ಟೋನ್ ಇಂದ ಇಯರಿಂಗ್ಸ್, ನೆಕ್ಲೆಸ್ ಹಾಕಿದ್ರ ಚಂದ ಕಾಣಿಸ್ತೈತಿ. ಆಮೇಲೆ ಗೋಲ್ಡನ್ ಕಲರ್ ಒಳಗಿಂದ ಹಾಕುದ್ರಕಿನ್ನ ಇದ್ ಹಾಕಿದ್ರ ಮ್ಯಾಚ್ ಆಗ್ತೈತಿ ಅಂತ ಹೇಳಿ. ಅಕ್ಕಿ ಹಾಕಿ ಬಿಡುಕ.
ದೇವಿ ಅಲಂಕಾರ ಎಲ್ಲ ಮುಗೀತು. ಇನ್ನೇನು ಆರತಿ ರೆಡಿ ಮಾಡ್ಕೋಬೇಕು ನೋಡ್ರಿ. ಅದಾದ್ಮೇಲೆ ಸಮೇನು ಪೂಜೆ ಮಾಡಾಕತ್ತೀವ್ರಿ ಇಲ್ಲಿ. ಮತ್ತ ಬಾಳೆ ಕಂಬನು ಎಲ್ಲಾ ಕಟ್ಟಿ ಇಟ್ಕೊಂಡಿದ್ವಿ. ಒಬ್ಬೊಬ್ರು ಒಂದೊಂದ್ ಕೆಲಸ ಒಳಗ ಫುಲ್ ಬಿಸಿ ಆಗ್ಬಿಟ್ಟಿದ್ರು ನೋಡ್ರಿ. ಮನೆ ತುಂಬಾ ಜನ ಇದ್ರ ಬಾಳ್ ಚಲೋ ಅನ್ಸಾತಿತ್ತು ನೋಡಾಕು. ಎಲ್ಲಾರು ಸೇರಿದ್ರೆ ಕೆಲ್ಸಾನು ಜಲ್ದಿ ಜಲ್ದಿ ಆಗ್ತೈತಲ್ರಿ. ಇನ್ನ ಮುಂದ ಹೂವು ಏರಿಸ್ಬೇಕ. ಆಮೇಲೆ ನಾವು ಹಣ್ಣೇನ್ ತಗೊಂಬಂದಿದ್ವಲ್ಲ ಅವನ್ನೆಲ್ಲಾನು ಒಂದ್ ಪ್ಲೇಟ್ ಒಳಗ ನೀಟಾಗಿ ಅರೇಂಜ್ ಮಾಡಿ ಇಡಾಕತ್ತೀವಿ. ದೇವಿ ಮೂರ್ತಿ ಮುಂದ ಫ್ಲವರ್ಸ್ ಇಲ್ಲೇ ಡೆಕೋರೇಷನ್ ಮಾಡಾತಿದ್ವಿ. ರೋಸ್ ಏನದಾವು ಇವು ನಮ್ ಹಿತ್ತಲ್ದೊಳಗ ಅರಳಿದ್ವು ಅದಾವು. ನೋಡಾಕು ಬಾಳ್ ಚಂದ ಕಾಣ್ಸಾತಾವು. ಹಂಗ ದಾಸವಾಳ ಹೂನು ತಗೊಂಬಂದಿದ್ರು. ಅದ್ರಿಂದ ಮಾಡಿರಂತ ಅಲಂಕಾರನು ಬಾಳ್ ಚಂದ ಕಾಣ್ಸಾಕತ್ತಿತ್ತು. ಹಂಗ ಇಲ್ಲಿ ದೇವಿಗೆ ಎರ್ಸಾಕ್ ಅಂತೇಳಿ ಸೀರೆ ತಗೊಂಬಂದಿದ್ವಿ. ಈ ಸೀರೆಗೆ 5 ಎಳಿ ದಾರದ್ಲೆ ಸುತ್ತಬೇಕು. ಅದಾದ್ಮೇಲೆ ಈ ಬ್ಲೌಸ್ ಪೀಸ್ ನ ಈ ತರ ಮಾಡಿ ಇಟ್ಟು ಇದಕ್ಕ ಪೂಜೆ ಮಾಡ್ಬೇಕು. ನೀಟಾಗಿ ತಿಳ್ಕೊಂಡ ಈ ತರ ನೇಮ ಪದ್ಧತಿ ಅಂತ ಮಾಡ್ಬೇಕಾಕೇತಿ. ಈ ಪೂಜೆ ನೆಕ್ಸ್ಟ್ ಲಾಗ್ನಾಗು ಕಂಟಿನ್ಯೂ ಆಗ್ತೈತಿ. ಇದು ಜಸ್ಟ್ ಪ್ರಿಪರೇಷನ್ ವಿಡಿಯೋ ಆಗಿತ್ತು. ಆಮೇಲೆ ನೆಕ್ಸ್ಟ್ ಲಾಗ್ ಒಳಗ ಎಲ್ಲಾ ಗೆಸ್ಟ್ ಬಂದಿರ್ತಾರ. ಆಮೇಲೆ ಬಾಗಿನ ಕೊಡೋದಿರ್ತೈತಿ. ಸೊ ಆ ವಿಡಿಯೋ ಅಂತೂ ಮಿಸ್ ಮಾಡಾಕ ಹೋಗ್ಬ್ಯಾಡ್ರಿ. ನೆಕ್ಸ್ಟ್ ಲಾಗಿಗೆ ವೇಟ್ ಮಾಡ್ಕೊಂತ ಇರಿ. ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ.